ಓಂ ಶಾಂತಿ. ತಂದೆ, ಶಿಕ್ಷಕ ಮತ್ತು ಸದ್ಗುರು ಈ 3 ಶಬ್ದಗಳನ್ನು ನೆನಪು ಮಾಡಿ. ಇದರಿಂದ ಅನೇಕ ವಿಶೇಷತೆಗಳು ಬಂದು ಬಿಡುತ್ತವೆ. ಆದರೂ ಸಹ ಪದೇ ಪದೇ ಮರೆತು ಹೋಗುತ್ತೀರಿ. ಯಾರು ಪ್ರತಿ ಹೆಜ್ಜೆಯನ್ನು ಸರ್ವೀಸ್ನಲ್ಲಿ ಮುಂದೂಡುತ್ತಾ ಹೋಗುತ್ತಾರೆಯೋ ಅವರೇ ಪದ್ಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ. ಇದರಿಂದಲೇ ಪದ್ಮಾಪದಂಪತಿಗಳಾಗುತ್ತೀರಿ. ಎಲ್ಲರಿಗೂ ಇದೊಂದೇ ಅಂಗಡಿಯಾಗಿದೆ. ಎಲ್ಲರೂ ಇಲ್ಲಿಯೇ ಬರಬೇಕಾಗಿದೆ. ಇದು ಬಹಳ ಗುಹ್ಯ ರಹಸ್ಯವಾಗಿದೆ. ಈ ರಹಸ್ಯವನ್ನು ಅರಿತುಕೊಳ್ಳುವಂತಹ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳಾಗಿದ್ದಾರೆ. ಯಾರೇ ಬಂದರೂ ತಿಳಿಸಿಕೊಡಬೇಕು. ಯಾರಿಗೆ ಭಗವಂತನೆಂದು ಹೇಳಲಾಗುತ್ತದೆಯೋ ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ ಮತ್ತು ಸದ್ಗುರುವೂ ಆಗಿದ್ದಾರೆ. ಬೆಹದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಬೆಹದಿನ ಆಸ್ತಿಯನ್ನೇ ಕೊಡುತ್ತಾರೆ. ಬೆಹದಿನ ಆಸ್ತಿಯು ದೇವತೆಗಳ ಬಳಿ ಇದೆ. ಕೇವಲ ಇಷ್ಟನ್ನು ನೆನಪು ಮಾಡಿದರೆ ಮನೆಯಲ್ಲಿಯೂ ಸಹ ಸರ್ವೀಸ್ ಮಾಡಬಹುದು. ಈ ಜ್ಞಾನವು ಬಹಳ ಸಹಜವಾಗಿದೆ. ಬಾಕಿ ನೆನಪಿನ ಯಾತ್ರೆಯಿಂದ ಸಂಪೂರ್ಣರಾಗಬೇಕು. ಇದರಲ್ಲಿಯೇ ಪರಿಶ್ರಮವಿದೆ. ಮೊಟ್ಟ ಮೊದಲು ಶೂದ್ರರನ್ನು ಬ್ರಾಹ್ಮಣರನ್ನಾಗಿ ಮಾಡಬೇಕು. ಬ್ರಾಹ್ಮಣರನ್ನಾಗಿಯೇ ಮಾಡದಿದ್ದರೆ ಮತ್ತೆ ಇನ್ನೇನಾಗುತ್ತೀರಿ? ಸರ್ವೀಸ್ ಅಂತೂ ಬೇಕಲ್ಲವೇ? ಯಾರು ಪೂರ್ಣ ರೀತಿಯಲ್ಲಿ ಓದುವುದಿಲ್ಲವೋ ಅವರಿಗೆ ಅವಿದ್ಯಾವಂತರೆಂದು ಹೇಳಲಾಗುತ್ತದೆ. ತಂದೆಯು ಯಾರ ನಿಂದನೆ ಮಾಡುತ್ತಿಲ್ಲ. ತಂದೆಯು ಶಿಕ್ಷಣವನ್ನು ಕೊಡುತ್ತಾರೆ. ತಂದೆಯು ಸರಿಯಾಗಿ ಹೇಳುತ್ತಾರೆಂಬುದನ್ನು ಅಂತರ್ಮುಖಿಯಾಗಿ ವಿಚಾರ ಮಾಡಬೇಕು. ನಾವು ಇಡೀ ಹಳೆಯ ಸೃಷ್ಟಿಯ ತಮೋ ಪ್ರಧಾನ ಪ್ರಪಂಚದ ಸನ್ಯಾಸ ಮಾಡುತ್ತೇವೆ. ಸತ್ಯುಗವು ಹೊಸ ಪ್ರಪಂಚವಾಗಿದೆ. ಇಲ್ಲಿ ಮಾಯೆ ಇದೆ. ಒಮ್ಮೆಲೆ ತಲೆಯನ್ನು ತಿರುಗಿಸಿ ಬಿಡುತ್ತದೆ. ಇಡೀ ರಾಜ್ಯಭಾಗ್ಯವನ್ನು ಕಸಿದುಕೊಂಡು ಬಿಡುತ್ತದೆ. ನಿಮಗೆ ಗೊತ್ತೇ ಆಗುವುದಿಲ್ಲ. ಬಂದಿರುವುದು ಆಸ್ತಿಯನ್ನು ಪಡೆಯಲು, ಆದರೆ ಸಿಗುವುದೇನೂ ಇಲ್ಲ. ಬಲೆ ಇಲ್ಲಿ ಬಂದಿರಿ, ಆದರೆ ಓದಲಿಲ್ಲ. ಮತ್ತೆ ಸ್ವರ್ಗದಲ್ಲಂತೂ ಬರುತ್ತೀರಿ. ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಪುರುಷಾರ್ಥ ಮಾಡಬೇಕಾಗಿದೆ. ವಿದ್ಯೆಯು ನೆನಪಿದ್ದರೆ 84 ಜನ್ಮಗಳ ಚಕ್ರವೂ ಸಹ ನೆನಪಿಗೆ ಬಂದು ಬಿಡುತ್ತದೆ. ಇಲ್ಲಿ ಕುಳಿತುಕೊಂಡರೆ ಎಲ್ಲವೂ ನೆನಪಿಗೆ ಬರುವುದು, ಆದರೆ ಇದು ಸಹ ನೆನಪಿಗೆ ಬರುವುದಿಲ್ಲ. ಸೇವಾದಾರಿ ಮಕ್ಕಳಿಗೆ ಇಡೀ ದಿನ ವಿಚಾರಗಳು ನಡೆಯುತ್ತಿರುತ್ತವೆ. ಸೇವೆ ಮಾಡದಿದ್ದರೆ ಅವರ ಬುದ್ಧಿಯೇ ಕೆಲಸ ಮಾಡುವುದಿಲ್ಲ. ತಂದೆಯನ್ನು ನೆನಪು ಮಾಡಿ ಮತ್ಯಾರನ್ನೂ ನೆನಪು ಮಾಡಬೇಡಿ. ಶಿವತಂದೆಯು ಪತಿತ ಪಾವನರಾಗಿದ್ದಾರೆ. ಅವರು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿದರೆ ಬಂದು ನನ್ನ ಜೊತೆ ಮಿಲನ ಮಾಡುತ್ತೀರಿ. ತಂದೆಯಂತೂ ಅನೇಕ ಪ್ರಕಾರದ ಸರ್ವೀಸಿನ ಯುಕ್ತಿಗಳನ್ನು ತಿಳಿಸಿಕೊಡುತ್ತಾರೆ. ಆದ್ದರಿಂದ ಮಂದಬುದ್ಧಿಯವರಾಗಬೇಡಿ. ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು. ನಾವೆಲ್ಲರೂ ತಂದೆಯನ್ನು ನೆನಪು ಮಾಡುತ್ತೇವೆಯೇ ಅಥವಾ ಮತ್ಯಾವ ಕಡೆಯಾದರೂ ಬುದ್ಧಿಯು ಹೋಗುತ್ತದೆಯೇ? ತಂದೆಯನ್ನು ನೆನಪೇ ಮಾಡದಿದ್ದರೆ ಹೇಗೆ ಪಾವನರಾಗಿ ಬಿಡುತ್ತೀರಿ? ಮನೆಯಲ್ಲಿಯೂ ನೀವು ಬಹಳಷ್ಟು ಸರ್ವೀಸ್ ಮಾಡಬಹುದು. ಅನೇಕ ಮಿತ್ರ ಸಂಬಂಧಿಗಳಿಗೆ ಭಿನ್ನ ಭಿನ್ನ ಯುಕ್ತಿಗಳಿಂದ ಕಲ್ಯಾಣ ಮಾಡಬಲ್ಲಿರಿ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ. ಯಾರಿಗೂ ಬೇಸರ ಪಡಿಸಬಾರದು. ಅವಶ್ಯವಾಗಿ ಪವಿತ್ರರೂ ಆಗಬೇಕಾಗಿದೆ. ಒಬ್ಬ ತಂದೆಯಿಂದ ಅವಿನಾಶಿ ಜ್ಞಾನರತ್ನಗಳ ಧಾನ್ಯಗಳನ್ನು ಪಡೆದುಕೊಂಡು ತಮ್ಮ ಬುದ್ಧಿರೂಪಿ ಜೋಳಿಗೆಯನ್ನು ಸಂಪನ್ನವಾಗಿಟ್ಟುಕೊಳ್ಳಬೇಕಾಗಿದೆ. ಬುದ್ಧಿಯನ್ನು ಅಲೆದಾಡಿಸಬಾರದು. ಬೆಹದ್ದಿನ ವೈರಾಗ್ಯ ವೃತ್ತಿಯ ಮುಖಾಂತರ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ರಾಜಋಷಿ ಭವ. ರಾಜಋಷಿ ಅರ್ಥಾತ್ ಒಂದು ಕಡೆ ರಾಜ್ಯ, ಇನ್ನೊಂದು ಕಡೆ ಋಷಿ ಅರ್ಥಾತ್ ಬೆಹದ್ದಿನ ವೈರಾಗಿ. ಕ್ರೋಧ ಅಗ್ನಿ ರೂಪವಾಗಿದೆ. ಯಾವುದು ತನ್ನನ್ನು ಸುಟ್ಟು ಹಾಕುತ್ತದೆ ಮತ್ತು ಅನ್ಯರನ್ನು ಸುಟ್ಟು ಹಾಕಿಬಿಡುತ್ತದೆ. ಆದ್ದರಿಂದ ಕ್ರೋಧ ಮುಕ್ತರಾಗಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.